ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೆಸೆಟ್ 2024 ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ಆನ್ ರಿಸರ್ಚ್ ಆಪ್ಟಿಟ್ಯೂಡ್ ಪಾರ್ಟ್ 2. ಇದರಲ್ಲಿ ಕಡ್ಡಾಯ ಪ್ರಶ್ನೆಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ರಿಸರ್ಚ್ ಆಪ್ಟಿಟ್ಯೂಡ್ಗಳಲ್ಲಿ ಕೇಳ್ತಾ ಇದ್ದಾರೆ ಹೇಳುವಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಅದರಿಂದ ಇಲ್ಲಿ ಸಾಮಾನ್ಯವಾಗಿ ಎಲ್ಲವೂ ಕೂಡ ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನು, ಅದೇ ರೀತಿ ಯಾವುದೆಲ್ಲ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ, ಯಾವ ಟಾಪಿಕ್ಗಳ ಮೇಲೆ ಕೇಳಿರ್ತಾರೆ, ಯಾವ ಕಾನ್ಸೆಪ್ಟ್ಗಳ ಮೇಲೆ ಮ್ಯಾಕ್ಸಿಮಮ್ ಆಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅವರು ಕ್ವಶನ್ಸ್ ಅನ್ನ ಕೇಳ್ತಾರೆ ಹೇಳೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದು ನಿಮ್ಮ ಕೆಸೆಟ್ 2024 ಕೂಡ ಹೆಲ್ಪ್ ಆಗುವಂತ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಯಾವುದೇ ರೀತಿಯಲ್ಲಿ ಕೂಡ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂಸ್ ಆಗಿ ನೀವು ವಿಡಿಯೋನ ನೋಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಸ್ಕೊಳ್ತಾ ಇದ್ದೇನೆ. ಸೊ ಡಿಯರ್ ಫ್ರೆಂಡ್ಸ್, ನಾವಿವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ರಿಸರ್ಚ್ ಮೆಥಡಾಲಜಿಗಳನ್ನು ನೋಡೋಣ. ಸೊ ಅದರಲ್ಲಿ ಫಸ್ಟ್ ಒನ್, ದ ರೀಸನ್ ದಟ್ ಏಮ್ಸ್ ಎಟ್ ಇಮಿಡಿಯೇಟ್ ಅಪ್ಲೈಡ್ ಆಕ್ಷನ್ ಈಸ್. ಸೊ ಇಮಿಡಿಯೇಟ್ ಅಪ್ಲೈಡ್ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಲೈಡ್ ಅಂತ ಬಂದಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ 9-year-olds ಆರ್ ಟಾಲರ್ ದನ್ 7-year-old. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರೆಫರೆನ್ಸ್ ಡ್ರಾನ್ ಫ್ರಾಮ್ ಅಂತ ಕೇಳಿದ್ದಾರೆ. ಸೊ ಇದು ಕ್ರಾಸ್ ಸೆಕ್ಷನಲ್ ಸ್ಟಡಿ ಅಂತ ಆಗುತ್ತೆ. ಸೊ ಕ್ರಾಸ್ ಸೆಕ್ಷನಲ್ ಸ್ಟಡಿ ಅಂತಂದ್ರೆ 9 year ಮತ್ತು 7 year ಗೆ ಅವ್ರು ಏನ್ ಮಾಡಿದರೆ ಕಂಪ್ಯಾರಿಸನ್ ಗಳನ್ನ ಸ್ಟಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಕಂಪ್ಯಾರಿಸನ್ ಮಾಡ್ಕೊಳ್ಳುವಾಗ ಏನಾಗುತ್ತೆ, ಅಲ್ಲಿಗೆ ಕ್ರಾಸ್ ಸೆಕ್ಷನಲ್ ಸ್ಟಡಿ ಅಂತ ಬಿಟ್ಟು ನಾವಿಲ್ಲಿ ನೋಡುವಂಥದ್ದು. ಸೊ ಅದೇ ರೀತಿಯಲ್ಲಿ ಕಾನ್ಫರೆನ್ಸ್ ಆರ್ ಮೀನ್ ಫಾರ್, ನೋಡಿ ಕ್ವಶನ್ಸ್ ಗಳನ್ನ ಕಾನ್ಫರೆನ್ಸ್ ಗಳ ಮೇಲೆ ಕೂಡ ಕೊಡಬಹುದು, ಸೆಮಿನಾರ್ ಗಳ ಮೇಲೆ ಕೂಡ ಕೊಡಬಹುದು, ಪೇಪರ್ ಗಳ ಮೇಲೆ ಕೂಡ ಕೊಡಬಹುದು, ಪೇಪರ್ ಪ್ರೆಸೆಂಟೇಷನ್ಸ್ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಕೂಡ ಕೊಡಬಹುದು, ಅಥವಾ ವರ್ಕ್ಶಾಪ್ ಗಳ ಮೇಲೆ ಕೂಡ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಇದು 4ರಲ್ಲಿ ಒಂದು ಕ್ವಶನ್ಸ್ ಗಳನ್ನ ಸಾಮಾನ್ಯವಾಗಿ ರಿಸರ್ಚ್ ಮೆಥಡಾಲಜಿಗಳಲ್ಲಿ ಕೊಡ್ತಾರೆ. ಸೊ ಅದರಿಂದ ನೀವು ಈ 4 ಟಾಪಿಕ್ ಅನ್ನು ಕೂಡ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಓಲ್ಡ್ ಕ್ವಶನ್ ಪೇಪರ್ ಕೊಟ್ಟಂತದ್ದು ಕಾನ್ಫರೆನ್ಸ್ ಆರ್ ಮೀನ್ ಫಾರ್ ಅಂತ ಹೇಳಿದ್ದಾರೆ. ಸೊ ಮಲ್ಟಿಪಲ್ ಟಾರ್ಗೆಟ್ ಗ್ರೂಪ್ ಅಂದ್ರೇನು, ಬೇರೆ ಬೇರೆ ಗ್ರೂಪ್ ಜೊತೆಯಲ್ಲಿ ಕಾನ್ಫರೆನ್ಸ್ ಗಳನ್ನ ಮಾಡ್ತಾರೆ. ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡ್ಕೊಳ್ತಾರೆ. ಸೊ ಗ್ರೂಪ್ ಡಿಸ್ಕಷನ್ಸ್ ಅಂದ್ರೆ ಒಂದು ಟಾಪಿಕ್ ಅನ್ನು ತಗೊಂಡ್ಬಿಟ್ಟು ಸೊ ಎಲ್ಲರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳುವಂಥದ್ದು. ಅದೇ ರೀತಿ ಸೋಕೇಶಿಂಗ್ ರಿಸರ್ಚ್ ಅಂತ ಹೇಳುವಂಥದ್ದು. ಸೊ ಈ ರೀತಿ ರಿಸರ್ಚ್ ಅನ್ನ ಕೂಡ ಕಾನ್ಫರೆನ್ಸ್ ಗಳಲ್ಲಿ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ನೋಡಿ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ನಾನು ಈ ರಿಸರ್ಚ್ ಮೆಥಡಾಲಜಿಗಳಲ್ಲಿ ಪಾರ್ಟ್ 1 ಅಲ್ಲಿ ಹೇಳಿದ್ದೀನಿ. ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಗಳ ಮೇಲೆ ಒಂದು ಕ್ವಶನ್ಸ್ ಅನ್ನ ಸಾಮಾನ್ಯವಾಗಿ ಕೇಳುವಂಥದ್ದು ಕೆಸೆಟ್ ಗಳಲ್ಲಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೇಳುವಂತ ಕ್ವಶನ್, ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಮೀನ್ಸ್ ದ ರಿಸರ್ಚರ್ ಈಸ್ ಕ್ಯಾರಿಡ್ ಔಟ್ ಆಫ್ಟರ್ ದ ಇನ್ಸಿಡೆಂಟ್. ನೋಡಿ ಆಫ್ಟರ್ ದ ಇನ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳಿದ್ರೆ ರಿಸರ್ಚರ್ ಕೆನಾಟ್ ಕಂಟ್ರೋಲ್ ಅಂತ ಹೇಳಿ, ಅವನ ಕೈಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಾಟ್ ಕ್ಯಾನ್ ಬಿ ಡನ್ ಅಂಡ್ ವಾಟ್ ವಿಲ್ ಬಿ ಹ್ಯಾಪನಿಂಗ್ ಆರ್ ವಾಟ್ ವಿಲ್ ಬಿ ಹ್ಯಾಪನ್. ಸೊ ಏನ್ ಆಗಿದೆ ಮತ್ತು ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಮಾತ್ರ ಅವನು ರಿಪೋರ್ಟ್ ಕೊಡ್ಬೋದು, ಬಿಟ್ರೆ ಅದ್ರಲ್ಲಿ ಯಾವುದೇ ರೀತಿ ಕೂಡ ಅವನ ಹತ್ರ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳ್ತೀವಿ ಅಲ್ಲಿ. ಸೊ ಅದೇ ರೀತಿಯಲ್ಲಿ ಏನು ಹೇಳಿದ್ರೆ ಅಂತ ಹೇಳಿದ್ರೆ ದ ರಿಸರ್ಚರ್ ಈಸ್ ಕ್ಯಾರಿಡ್ ಔಟ್ ಆಫ್ಟರ್ ದ ಇನ್ಸಿಡೆಂಟ್ ಆದ್ಮೇಲೆ ಅದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ರಿಪೋರ್ಟ್ ಅನ್ನ ಪ್ರೊವೈಡ್ ಮಾಡ್ತಾರೆ. So next, researcher ethics. So research ethics does not include. So research ethics ಗಳು ಯಾವುದೇ ರೀತಿಯಲ್ಲೂ ಕೂಡ ಸಬ್ಜೆಕ್ಟಿವಿಟಿಗಳು ಇರೋದಿಲ್ಲ. ಸೊ ಅಬ್ಜೆಕ್ಟಿವಿಟಿ ಇರುತ್ತೆ ಬಿಟ್ರೆ ಸಬ್ಜೆಕ್ಟಿವಿಟಿ ಇರೋದಿಲ್ಲ. ಇದು ಕೂಡ ನಾವು ಇಂಪಾರ್ಟೆಂಟ್ ಅಲ್ಲಿ ನೋಡುವಂಥದ್ದು. ರಿಸರ್ಚ್ ವಿಲ್ ನಾಟ್ ಬಿ ಇನ್ಕ್ಲೂಡಿಂಗ್ ದ ಸಬ್ಜೆಕ್ಟಿವಿಟಿಗಳು ರಿಸರ್ಚ್ ಗಳಲ್ಲಿ ಬರೋದೇ ಇಲ್ಲ. ಸೊ ನೆಕ್ಸ್ಟ್, ಸ್ಟೆಪ್ಸ್ ಆಫ್ ರಿಸರ್ಚ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಈ ಸ್ಟೆಪ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಸ್ಟೆಪ್ಸ್ ಗಳನ್ನ ಯಾವುದೇ ರೀತಿ ಕೂಡ ಮರೆಯೋ ಹಾಗಿಲ್ಲ. ಇದ್ರಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಇದರಲ್ಲಿ ಸ್ಟೆಪ್ ಅನ್ನ ತೆಗೆದುಬಿಟ್ಟು ವಿಚ್ ಈಸ್ ನಾಟ್ ಅ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಕೇಳ್ಬಹುದು, ಅಥವಾ ಇದಿಷ್ಟು ಸ್ಟೆಪ್ ಅನ್ನ ಕೊಟ್ಬಿಟ್ಟು ವಿಚ್ ಸ್ಟೆಪ್ ಈಸ್ ಓನ್ಲಿ ಫಾರ್ ದ ಸ್ಟೆಪ್ಸ್ ಆಫ್ ರಿಸರ್ಚ್ ಅಂತ ಕೂಡ ಕೇಳಬಹುದು. ಅಂದ್ರೆ ಇದ್ರ ಜೊತೆ ಮತ್ತೊಂದಿಷ್ಟು ಆಡ್ ಮಾಡುವಂಥದ್ದು, 2-3 ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೆಪ್ಸ್ ಗಳನ್ನ ಆಡ್ ಮಾಡ್ಬಿಟ್ಟು ಬೇರೆ ಬೇರೆ ಸ್ಟೆಪ್ ಅನ್ನ ಆಡ್ ಮಾಡ್ಬಿಟ್ಟು ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ ಅಲ್ಲಿ, ಫಸ್ಟ್ ಒನ್ ಐಡೆಂಟಿಫಿಕೇಶನ್ ಆಫ್ ರಿಸರ್ಚ್ ಪ್ರಾಬ್ಲಮ್. ಸೊ ಏನು ಪ್ರಾಬ್ಲಮ್ ಇದೆ ಅದನ್ನ ಅವರು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳುವಂಥದ್ದು ರಿಸರ್ಚ್ ಗಳಲ್ಲಿ. ದೆನ್ ಲಿಸ್ಟಿಂಗ್ ಆಫ್ ರಿಸರ್ಚ್ ಆಬ್ಜೆಕ್ಟಿವ್ಸ್, ಏನು ಉದ್ದೇಶ, ನಾವು ರಿಸರ್ಚ್ ಮಾಡುವಂತ ಉದ್ದೇಶಗಳು ಏನು ಹೇಳೋದನ್ನ ಫೈಂಡ್ ಔಟ್ ಮಾಡ್ಕೊಳ್ತೇವೆ. ದೆನ್ ಮೆಥಡಾಲಜಿ. ಸೊ ವಾಟ್ ಆರ್ ದ ಮೆಥಡಾಲಜೀಸ್ ಆರ್ ಮೆಥಡ್ಸ್ ವಿ ಹ್ಯಾವ್ ಟು ಯುಟಿಲೈಸೇಷನ್ ಫಾರ್ ದ ಕಂಪ್ಲೀಷನ್ಸ್ ಆಫ್ ದಿ ರಿಸರ್ಚ್ ಗಳನ್ನ ಮಾಡ್ಕೊಳ್ಳುವಾಗ ಯಾವ್ದೆಲ್ಲ ಮೆಥಡ್ ಗಳನ್ನ ಯೂಸ್ ಮಾಡಬಹುದು. ಸರ್ವೆ ಮೆಥಡ್ ಗಳನ್ನ ಯೂಸ್ ಮಾಡಬಹುದು, ಅಥವಾ ಕ್ವೆಶ್ಚನರ್ ಗಳನ್ನ ಯೂಸ್ ಮಾಡ್ಕೊಳ್ಬಹುದು,
ಆಮೇಲೆ ಹೈಪೋಥಿಸಿಸ್ ಟೆಸ್ಟಿಂಗ್ ಗಳನ್ನ ಮಾಡ್ಕೊಳ್ಬಹುದು. ಇವೆಲ್ಲ ಮೆಥಡಾಲಜಿಗಳು ಅಂತ, ಲಾಟ್ರಿ ಮೆಥಡ್ ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಇವೆಲ್ಲ ಕೂಡ ಮೆಥಡ್ಸ್ ಗಳಂತ ಬರುತ್ತಲ್ಲ, ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ದೆನ್ ಕಲೆಕ್ಷನ್ ಆಫ್ ಡಾಟಾ. ಸೊ ಆಫ್ಟರ್ ದ ಮೆಥಡ್ಸ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟಿಂಗ್ ದ ಡಾಟಾ ಫ್ರಮ್ ದಿ ಪಬ್ಲಿಕ್ಸ್. ಸೊ ಪಬ್ಲಿಕ್ ಗಳಿಂದ ನಾವೇನ್ ಮಾಡ್ತೀವಿ, ಡಾಟಾಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಬೇರೆ ಬೇರೆ ಸೋರ್ಸಸ್ ಗಳಿಂದ ಕೂಡ ಡಾಟಾಗಳನ್ನ ಕಲೆಕ್ಷನ್ ಮಾಡ್ಕೊಳ್ಳುವಂಥದ್ದು. ದೆನ್ ಡಾಟಾ ಅನಾಲಿಸಿಸ್. ಸೊ ಕಲೆಕ್ಟ್ ಮಾಡಿದಂತ ಡಾಟಾಗಳನ್ನ ಅನಲೈಸ್ ಮಾಡ್ತಾ ಹೋಗ್ತೇವೆ, ವಿಂಗಡಣೆಗಳಾಗಿ ಮಾಡ್ತಾ ಹೋಗ್ತೇವೆ. ಸೊ ಅದ ನಂತರದಲ್ಲಿ ರಿಸಲ್ಟ್ ಅಂಡ್ ಡಿಸ್ಕಷನ್. ಸೊ ಫೈನಲಿ ನಾವೇನ್ ಮಾಡ್ತೀವಿ, ವಿಂಗಡಣೆ ಮಾಡಿಬಿಟ್ಟು ಯಾವ್ದು ಕರೆಕ್ಟ್ ಇದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ರಿಪೋರ್ಟ್ ರೈಟಿಂಗ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿಸಲ್ಟ್ಸ್ ಅಂಡ್ ಡಿಸ್ಕಷನ್. So these are all the steps is very very important in the research methodologies. That is the steps of the research. So the next one is following is an identification of quality of research journal. So research journal ನ ಕ್ವಾಲಿಟಿಗಳನ್ನ ಚೆಕ್ ಮಾಡುವಂಥದ್ದು ಯಾವ್ದಾಗಿರುತ್ತೆ ಅಂತ ಕೇಳ್ತಾರೆ. ದಟ್ ಈಸ್ ಇಂಪ್ಯಾಕ್ಟ್ ಫ್ಯಾಕ್ಟರ್. ಸೊ ಇಂಪ್ಯಾಕ್ಟ್ ಫ್ಯಾಕ್ಟರ್ ಹೇಳುವಂತ ಒಂದು ಟೂಲ್ಸ್ ಗಳನ್ನ ಏನ್ ಮಾಡ್ಬೇಕಂತಂದ್ರೆ ರಿಸರ್ಚ್ ಜರ್ನಲ್ಗಳ ಕ್ವಾಲಿಟಿಗಳನ್ನ ನೋಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಗುಡ್ ರಿಸರ್ಚ್ ಎಥಿಕ್ಸ್ ಮೀನ್ಸ್, ಹಾಗಾದ್ರೆ ಒಳ್ಳೆ ರಿಸರ್ಚ್ ನ ಎಥಿಕ್ಸ್ ಅಂದ್ರೆ ಏನು? ನಾಟ್ ಡಿಸ್ಕ್ಲೋಸಿಂಗ್ ದ ಹೋಲ್ಡಿಂಗ್ ಆಫ್ ಶೇರ್ಸ್ ಆರ್ ಸ್ಟಾಕ್ಸ್ ಇನ್ ಅ ಕಂಪನಿ ದಟ್ ಸ್ಪಾನ್ಸರ್ಸ್ ಯುವರ್ ರಿಸರ್ಚ್. ಏನ್ ಮಾಡ್ತಾರೆ ಅಂತಂದ್ರೆ ಗುಡ್ ರಿಸರ್ಚ್ ಎಥಿಕ್ಸ್ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಕೂಡ ಇನ್ಫಾರ್ಮೇಶನ್ ಗಳನ್ನ ಒಮ್ಮೆ ರಿಸರ್ಚ್ ಕಂಪ್ಲೀಟ್ ಆಗುವವರೆಗೂ ಕೂಡ ಇನ್ಫಾರ್ಮೇಶನ್ಸ್ ಗಳಲ್ಲಿ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ. ಸೊ ದಟ್ ಈಸ್ ಕಾಲ್ಡ್ ನಾಟ್ ಡಿಸ್ಕ್ಲೋಸಿಂಗ್ ದ ಹೋಲ್ಡಿಂಗ್ ಆಫ್ ಶೇರ್ಸ್ ಸ್ಟಾಕ್ಸ್ ಇನ್ ಅ ಕಂಪನಿ ದಟ್ ಸ್ಪಾನ್ಸರ್ಸ್ ಯುವರ್ ರಿಸರ್ಚ್ ಅಂತ ಹೇಳ್ತಾರೆ. So what is the next one? Which of following method based on probability? ಸೊ ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು? ನಾನ್ ಪರ್ಪಸಿವ್ ಅಂತ ಹೇಳ್ಬಿಟ್ಟು ಇನ್ನೊಂದು ಹೆಸರಲ್ಲೂ ಕೂಡ ಹೇಳ್ತೀವಿ ನಾವಿಲ್ಲಿ. ಪರ್ಪಸ್ಫುಲಿ ಮಾಡೋದಿಲ್ಲ. ಪ್ರೊಬ್ಯಾಬಿಲಿಟಿ ಅಂದ್ರೆ ನಾನ್ ಪರ್ಪಸಿವ್, ಗೊತ್ತಿರೋದಿಲ್ಲ ನಮ್ಗೆ ಹೀಗೆ ಮಾಡ್ಬೇಕಂತ ಬಿಟ್ಟು ನಾನ್ ಪರ್ಪಸಿವ್. ಸೊ ನಾವು ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಬರುತ್ತೆ ಪ್ರೊಬ್ಯಾಬಿಲಿಟಿಗಳಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಂತ ಒಂದು ಐಟಮ್ಸ್ ಗಳಲ್ಲಿ ಯಾವ ಮೆಥಡ್ ಗಳನ್ನ ಪ್ರೊಬ್ಯಾಬಿಲಿಟಿಗಳಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ದಟ್ ಈಸ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಪ್ರೊಬ್ಯಾಬಿಲಿಟಿಯಲ್ಲೇ ಕೊಡ್ತಾರೆ. ಸಮ್ ಟೈಮ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ನಾನ್ ಪರ್ಪಸಿವ್ ಅಂತ ಕೂಡ ಕೊಡಬಹುದು. ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಬೇಸ್ಡ್ ಆನ್ ನಾನ್ ಪರ್ಪಸಿವ್ ಅಂತ ಕೂಡ ಕೇಳಬಹುದು. ಅಲ್ಲಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಆನ್ಸರ್ ಆಗುತ್ತೆ. ಯಾಕಂತಂದ್ರೆ ನಾನ್ ಪರ್ಪಸಿವ್ ಅಥವಾ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ರೆ ಎರಡೂ ಕೂಡ ಒಂದೇ ಆಗುತ್ತೆ. ಹಾಗಾದ್ರೆ ಜಜ್ಮೆಂಟ್ ಸ್ಯಾಂಪ್ಲಿಂಗ್ ಮತ್ತು ಕೋಟಾ ಸ್ಯಾಂಪ್ಲಿಂಗ್ ಎಲ್ಲಿ ಬರುತ್ತೆ? ಜಜ್ಮೆಂಟ್ ಸ್ಯಾಂಪ್ಲಿಂಗ್ ಮತ್ತು ಕೋಟಾ ಸ್ಯಾಂಪ್ಲಿಂಗ್ಗಳು ನಾನ್ ಪ್ರೊಬ್ಯಾಬಿಲಿಟಿಲಿ ಬರುತ್ತೆ, ಬಟ್ ಅದು ಪರ್ಪಸ್ಲಿ ವರ್ಕ್ ಅನ್ನ ಮಾಡುವಂಥದ್ದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರೊಬ್ಯಾಬಿಲಿಟಿ ಮತ್ತು ನಾನ್ ಪ್ರೊಬ್ಯಾಬಿಲಿಟಿ, ಪರ್ಪಸಿವ್ ಮತ್ತು ನಾನ್ ಪರ್ಪಸಿವ್ ಗಳನ್ನ ಇಲ್ಲಿ ಕರೆಕ್ಟ್ ಆಗಿ ನೀವು ಅಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಸ್ಯಾಂಪ್ಲಿಂಗ್ ಎರರ್ ಡಿಕ್ರೀಸಸ್ ವಿತ್. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಲ್ಲಿ. ಸ್ಯಾಂಪ್ಲಿಂಗ್ ನ ಎರರ್ಗಳು ಅಂದ್ರೆ ಸ್ಯಾಂಪಲ್ ಮಾಡುವಾಗ ಎರರ್ ಅಂದ್ರೆ ರಾಂಗ್ ಗಳು ಯಾವಾಗ ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಸ್ಯಾಂಪ್ಲಿಂಗ್ ಎರರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸ್ಯಾಂಪಲ್ ಸೈಜ್. ನಾವು ಸ್ಯಾಂಪಲ್ ಸೈಜ್ ಗಳನ್ನ ಜಾಸ್ತಿ ತಗೊಳ್ತಾ ಹೋದಾಗೆ ಅದರ ಎರರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳುವಾಗ ನೀವು ಸ್ಯಾಂಪ್ಲಿಂಗ್ ಮಾಡ್ಕೊಳ್ಳುವಾಗ ಏನ್ ಮಾಡ್ತೀವಿ, ಒಂದು ಫ್ರೂಟ್ಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿರ್ತೀರಾ. ಫ್ರೂಟ್ಸ್ ಅನ್ನ ಪರ್ಚೇಸ್ ಮಾಡುವಾಗ ನೀವ್ ಏನ್ ಮಾಡ್ತೀರಾ, ಗ್ರೇಪ್ಸ್ ಅನ್ನ ನೀವು ಫಸ್ಟ್ ತಿಂದು ನೋಡ್ತೀರಾ. ಸೊ ನೆಕ್ಸ್ಟ್ ಗ್ರೇಪ್ ತಗೊಳ್ಬೇಕಾ ಬೇಡವಾ ಹೇಳೋದನ್ನ ಡಿಸೈಡ್ ಮಾಡ್ತೀರಾ. ಆ ಡಿಸೈಡ್ ಮಾಡುವಾಗ್ಲೂ ಕೂಡ ಮತ್ತೊಂದು 2 ಸ್ಯಾಂಪಲ್ ಅನ್ನ ಯೂಸ್ ಮಾಡ್ತೀರಾ. ಫಸ್ಟ್ ಸ್ಯಾಂಪಲ್ ಆಫ್ ದಿ ಗ್ರೇಪ್ ನ ತಗೊಳ್ಳುವಾಗ ಅದು ಸ್ವಲ್ಪ ನಿಮ್ಗೆ ಸ್ವೀಟ್ ಇರಬಹುದು ಅಥವಾ ಸೋರೋ ಇರಬಹುದು. ಸೊ ಅದು ಸ್ವಲ್ಪ ಹುಳಿ ಕೂಡ ಬರಬಹುದು ಅಥವಾ ಸ್ವೀಟ್ ಕೂಡ ಇರಬಹುದು. ಬಟ್ ಅನದರ್ ಒನ್ ಕನ್ಫರ್ಮೇಶನ್ಗೋಸ್ಕರ ನೀವ್ ಏನ್ ಮಾಡ್ತೀರಾ, ಅನದರ್ ಒನ್ ಗ್ರೇಪ್ ಅನ್ನು ಕೂಡ ನೀವು ತಗೊಂಡ್ಬಿಟ್ಟು ತಿಂತೀರಾ. ಸೊ ಆಗ ನಿಮ್ಗೆ ಏನಾಗತ್ತೆ ಅಂತಂದ್ರೆ ಫೈನಲೈಸ್ ಆಗತ್ತೆ. ಅಂದ್ರೆ ಇಲ್ಲಿ ಎರರ್ಸ್ ಗಳು ಯಾವ ರೀತಿ ಕಡಿಮೆ ಆಗತ್ತೆ ಅಂತಂದ್ರೆ ಸ್ಯಾಂಪಲ್ ಸೈಜ್ ಗಳನ್ನ ಇನ್ಕ್ರೀಸ್ ಮಾಡೋದ್ರಿಂದ ಅದ್ರ ಎರರ್ಸ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ಕರೆಕ್ಟ್ ಆಗಿ ನೀವು ತಿಳಿದುಕೊಳ್ಬೇಕು. ಈ ತರ ಕ್ವಶನ್ಸ್ ಅನ್ನು ಕೂಡ ಕೇಳ್ತಾರೆ. The next one is the principle of fundamental research are used in. So fundamental research ಅಂದ್ರೆ ಏನು? That is a basic ಅಥವಾ ಪ್ಯೂರ್ ರಿಸರ್ಚ್ ಅಂತ ಹೇಳ್ತೇವೆ. ಸೊ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಟೈಮ್ ರಿಸರ್ಚ್ ಮಾಡ್ಕೊಳ್ಳುವಾಗ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಪ್ರಿನ್ಸಿಪಲ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಕ್ರಿಯೇಟ್ ಮಾಡಿದಂತ ಪ್ರಿನ್ಸಿಪಲ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಅದನ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ರಿಸರ್ಚ್ ಮಾಡ್ಕೊಳ್ಳುವಾಗ ಅಪ್ಲೈ ಮಾಡ್ಕೊಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಅಪ್ಲೈಡ್ ರಿಸರ್ಚ್. ಅದರಿಂದ ಫಂಡಮೆಂಟಲ್ ಗಳಲ್ಲಿ ಕ್ರಿಯೇಟ್ ಮಾಡಿದಂತ ಪ್ರಿನ್ಸಿಪಲ್ ಗಳನ್ನ ಯೂಸ್ ಮಾಡೋದನ್ನ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಒನ್ ಇನ್ ಸ್ಯಾಂಪ್ಲಿಂಗ್ ದ ಲಾಟ್ರಿ ಮೆಥಡ್ ಈಸ್ ಯೂಸ್ಡ್ ಫಾರ್.
ಸೊ ಲಾಟರಿ ಮೆಥಡ್ ಅಂತಂದ್ರೆ ನಾವು ರ್ಯಾಂಡಮೈಸೇಷನ್ಸ್ ಅಂತ ಹೇಳ್ತೇವೆ. ರ್ಯಾಂಡಮೈಸೇಷನ್ಸ್ ಅಂತಂದ್ರೆ ಸಿಂಪ್ಲಿ ವಿ ಆರ್ ಗೋಯಿಂಗ್ ಟು ಪಿಕ್ ಅಪ್ ದ ಲಾಟರೀಸ್. ಸುಮ್ಮನೆ ನಾವೇನ್ ಮಾಡ್ತೀವಿ, ಯಾವ್ದು ನಮ್ಗೆ ಗೊತ್ತಿರೋದಿಲ್ಲ, ಯಾವ ಲಾಟರಿ ನಂಬರ್ ಬರುತ್ತೆ ಅಂತ ಗೊತ್ತಿರೋದಿಲ್ಲ, ಸುಮ್ಮನೆ ನಮಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇರುವಂತ ನಂಬರು ಅಥವಾ ಲಾಟರಿಗಳಲ್ಲಿ ಬಲ್ಕ್ ಅಲ್ಲಿ ಲಾಟರಿ ಇರುವಾಗ ನಾವು ಯಾವ್ದಾದ್ರು ಒಂದು ನಂಬರ್ನ ಪಿಕ್ ಮಾಡ್ಕೊಳ್ತೀವಲ್ಲ, ಅದನ್ನ ರ್ಯಾಂಡಮೈಸೇಷನ್ಸ್ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿರೋದಿಲ್ಲ, ಪರ್ಪಸ್ ಆಗಿ ನಾವು ಇದೇ ತರ ತಗೊಳ್ಬೇಕಂತಿರೋದಿಲ್ಲ. ನಾನ್ ಪರ್ಪಸಿವ್, ಇದು ಕೂಡ ಪ್ರೊಬ್ಯಾಬಿಲಿಟಿ ಅಂತಾನೆ ಬರುತ್ತೆ. ಇನ್ ಸ್ಯಾಂಪ್ಲಿಂಗ್ ದ ಲಾಟರಿ ಮೆಥಡ್ ಈಸ್ ಯೂಸ್ಡ್ ಫಾರ್ ರ್ಯಾಂಡಮೈಸೇಷನ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ ಪ್ರೊಬ್ಯಾಬಿಲಿಟಿ ಅಂತ ಕೂಡ ಹೇಳ್ಬೋದು. ಪ್ರೊಬ್ಯಾಬಿಲಿಟೀಸ್ ಬರ್ಬಹುದು, ಬರ್ದೇನೆ ಇರಬಹುದು ಅಂತ ಹೇಳುವಂಥದ್ದು, ಅದನ್ನ ನಾವಿಲ್ಲಿ ರ್ಯಾಂಡಮೈಸೇಷನ್ ಅಥವಾ ಸಿಂಪಲ್ ರ್ಯಾಂಡಮ್ ಅಂತ ಕೂಡ ಹೇಳ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ಎ ಥೀಸಿಸ್ ಸ್ಟೇಟ್ಮೆಂಟ್ ಈಸ್. ಥೀಸಿಸ್ ಗಳನ್ನ ಬರೆಯುವಂತ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಆನ್ ಅಸರ್ಷನ್ ಅಂತ ಕೂಡ ಹೇಳುತ್ತೆ. ಅಂದ್ರೆ ಥೀಸಿಸ್ ಸ್ಟೇಟ್ಮೆಂಟ್ಗಳು ಯಾವಾಗ್ಲೂ ಕೂಡ ಕಾನ್ಫಿಡೆಂಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾನ್ ಪ್ರೊಬ್ಯಾಬಿಲಿಟಿ. ನೋಡಿ, ಯಾವಾಗಲೇ ನಾನು ಕೇಳಿದಾಗೆ ಇಲ್ಲಿ ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾನ್ ಪ್ರೊಬ್ಯಾಬಿಲಿಟೀಸ್ ಅಂತ ಹೇಳಿದ್ದಾರೆ, ದಟ್ ಈಸ್ ಪರ್ಪಸಿವ್. ಸೊ ಪ್ರೊಬ್ಯಾಬಿಲಿಟೀಸ್ ಅಂತ ಹೇಳಿದ್ರೆ ನಾನ್ ಪರ್ಪಸಿವ್ ಆಗುತ್ತೆ, ನಾನ್ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ರೆ ಪರ್ಪಸಿವ್ ಅಂತ, ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದನ್ನ ನಾವಿಲ್ಲಿ ನಾನ್ ಪ್ರೊಬ್ಯಾಬಿಲಿಟೀಸ್. ಪ್ರೊಬ್ಯಾಬಿಲಿಟೀಸ್ ಅಂತಂದ್ರೆ ನಮ್ಗೆ ಉದ್ದೇಶನೇ ಇರೋದಿಲ್ಲ, ಹೀಗೆ ತಗೊಳ್ಬೇಕಂತ ಇರೋದಿಲ್ಲ. ನಾವೀಗ ಬೋರ್ಡ್ ಅಲ್ಲಿ ಚಾಕ್ ತಗೊಂಡು ಬೋರ್ಡ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ನಂಬರ್ ಆಫ್ ಚಾಕ್ಸ್ ಇರುತ್ತೆ. ಒಂದು 10 ಚಾಕ್ ಇದೆ ತಗೊಳ್ಳಿ ಒಂದು ಬಾಕ್ಸ್ ಅಲ್ಲಿ, ನಾವು ಇದೇ ಚಾಕ್ ಅನ್ನ ತಗೊಳ್ಬೇಕು, ಪರ್ಪಸ್ ಆಗಿ ಇದೇ ಚಾಕ್ ತಗೊಳ್ಬೇಕಂತ ಉದ್ದೇಶ ಇರೋದಿಲ್ಲ. ಅದನ್ನ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತೇವೆ. ಆ ಬಾಕ್ಸ್ ಗೆ ಕೈ ಹಾಕೊಳ್ತೇವೆ, ಒಂದು ಚಾಕ್ ಯಾವ್ದೊಂದು ಚಾಕ್ ಕೈಗೆ ಸಿಕ್ಬಿಡುತ್ತೆ, ಅದನ್ನ ತಗೊಂಡೋಗಿ ಬರಿತೇವೆ. ದಟ್ ಈಸ್ ನಾನ್ ಪರ್ಪಸಿವ್ ಅಥವಾ ಪ್ರೊಬ್ಯಾಬಿಲಿಟೀಸ್ ಅಂತ ಹೇಳ್ತೇವೆ. ಪರ್ಪಸಿವ್ ಅಂದ್ರೆ ಏನು, ನಮಗೆ 5 ಚಾಕ್ ಇಟ್ರೆ ನಾನು ಇದೇ ಚಾಕ್ ಅಲ್ಲೇ ಬರಿಬೇಕು, ಉದ್ದೇಶ ನಂದಿದೆ, ಅಥವಾ ಈ ಕಲರ್ ಅಲ್ಲೇ ನಾನೀಗ ಬೋರ್ಡ್ ಅಲ್ಲಿ ಬರಿಬೇಕು ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಬರೆದಿದ್ರೆ ಅದನ್ನ ಪರ್ಪಸಿವ್ ಅಂತ ಹೇಳ್ತೇವೆ, ಅಥವಾ ನಾನ್ ಪ್ರೊಬ್ಯಾಬಿಲಿಟಿ ಅಂತ ಕೂಡ ಹೇಳುವಂತದ್ದು. So the next one is the researcher stream of immediate application is. So immediate ಆಗಿ ನಾವು ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಆಕ್ಷನ್ ರಿಸರ್ಚ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್, ಹೂ ಸೆಡ್ ದಟ್ ರಿಸರ್ಚ್ ಈಸ್ ಸಿಸ್ಟಮ್ಯಾಟಿಕ್ ಎಫರ್ಟ್ ಟು ಗೇನ್ ನ್ಯೂ ನಾಲೆಜ್. ನೋಡಿ, ಇಲ್ಲಿ ಹೊಸ ನಾಲೆಜ್ ಅನ್ನ ತಗೊಳ್ಳೋದಕ್ಕೆ ರಿಸರ್ಚ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದಾರೆ ಅಂತ ಕೇಳಿದ್ರೆ ರೆಡ್ಮನ್ ಅಂಡ್ ಮೋರಿ. ಸೊ ಈ ಕ್ವಶನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಗೇನ್ ಎ ನ್ಯೂ ನಾಲೆಜ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕ್ವಶನ್ಸ್ ಗಳನ್ನ. ಅದರಿಂದ ಈ ಒಂದು ಆಥರ್ ನೆನ್ಪಿಟ್ಕೊಳ್ಳಿ, ರೆಡ್ಮನ್ ಅಂಡ್ ಮೋರಿ. ದ ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ following is or are type of field studies ಅಂತ ಕೇಳಿದ್ದಾರೆ. So the exploratory research or hypothesis testing or both, C A and B and none of these ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಮತ್ತು ಹೈಪೋಥಿಸಸ್ ಟೆಸ್ಟಿಂಗ್ ಗಳಲ್ಲಿ ಎರಡರಲ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಫೀಲ್ಡ್ ಸ್ಟಡಿಗಳನ್ನ ಮಾಡ್ತೇವೆ. ಓಕೆ, ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ರಿಸರ್ಚ್ ಮ್ಯಾನಿಪುಲೇಷನ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಮ್ಯಾನಿಪುಲೇಷನ್ಸ್ ಅಂದ್ರೆ ಏನು ಅಂತ ನೋಡೋಣ. ಮ್ಯಾನಿಪುಲೇಷನ್ ಮೀನ್ಸ್ ಸ್ಕಿಲ್ಫುಲ್ ಡಿಸ್ಕ್ರಿಪ್ಟಿವ್. ಸ್ಕಿಲ್ಫುಲ್ ಅಂತ ಬರುತ್ತೆ, ವೆರಿ ಸ್ಕಿಲ್ಫುಲ್ ಇರುವಂತ ಡಿಸ್ಕ್ರಿಪ್ಟಿವ್ ಗಳನ್ನ ನಾವಿಲ್ಲಿ ಮ್ಯಾನಿಪುಲೇಷನ್ಸ್ ಅಂತ ಹೇಳ್ತೇವೆ. ಈ ಮ್ಯಾನಿಪುಲೇಷನ್ಸ್ ಗಳು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಗಳಿಂದ ಯೂಸ್ ಮಾಡ್ಕೊಳ್ತಾರೆ. ಅದರಿಂದ ಹಿಸ್ಟೋರಿಕಲ್ ಗಳಲ್ಲೂ ಕೂಡ ಯೂಸ್ ಮಾಡೋದಿಲ್ಲ, ಫಂಡಮೆಂಟಲ್ ಗಳಲ್ಲೂ ಕೂಡ ಯೂಸ್ ಮಾಡಿರೋದಿಲ್ಲ, ಅಥವಾ ಎಕ್ಸ್ಪೆರಿಮೆಂಟಲ್ ಕೂಡ ಯೂಸ್ ಮಾಡೋದು. ಹಿಸ್ಟೋರಿಕಲ್ ಅಂತಂದ್ರೆ ಸೊ ಫಾಸ್ಟ್ ಹಿಸ್ಟ್ರಿಗಳ ಮೇಲೆ ನಾವು ರಿಸರ್ಚ್ ಗಳನ್ನ ಮಾಡ್ಕೊಳ್ತೇವೆ. ಫಂಡಮೆಂಟಲ್ ಅಂತಂದ್ರೆ ನ್ಯೂ ಟೈಪ್ ಅಲ್ಲಿ ಹೊಸದಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ, ಪ್ರಿನ್ಸಿಪಲ್ ಗಳನ್ನ ಅದಕ್ಕೆ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಅಂಡ್ ಎಕ್ಸ್ಪೆರಿಮೆಂಟಲ್ ಗಳಲ್ಲಿ ಲ್ಯಾಬೋರೇಟರಿಗಳ ಬರುತ್ತಲ್ಲ, ಅದೆಲ್ಲವೂ ಕೂಡ ಎಕ್ಸ್ಪೆರಿಮೆಂಟಲ್ ಬರುವಂತದ್ದು. ಸೊ ಅದ್ರ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ, ಲ್ಯಾಬೋರೇಟರಿ ರಿಸರ್ಚ್ ಈಸ್ ಅಂತ ಕೇಳ್ಬೋದು, ದಟ್ ಈಸ್ ಎಕ್ಸ್ಪೆರಿಮೆಂಟಲ್. ಲ್ಯಾಬೋರೇಟರಿಗಳಲ್ಲಿ ಏನ್ ಮಾಡ್ತಾರೆ ಅಂತಾರೆ, ಹೊಸದಾಗಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಹೋಗ್ತಾರಲ್ಲ, ಸೊ ಅದಕ್ಕೆ ನಾವಿಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತಂದ್ರೆ ಮ್ಯಾನಿಪುಲೇಷನ್ಸ್ ಅಥವಾ ಸ್ಕಿಲ್ಫುಲ್ ಡಿಸ್ಕ್ರಿಪ್ಟಿವ್ ಅಂತ ಹೇಳ್ತೀವಿ. ಸ್ಕಿಲ್ಫುಲ್ಲಿ ನಾಲೆಜ್ಫುಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೇವೆ, ಅದನ್ನ ಡಿಸ್ಕ್ರಿಪ್ಟಿವ್ ಅಂತ ಹೇಳುವಂಥದ್ದು. ಓಕೆ, ಸೊ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ರಿಸರ್ಚ್ ಪೇಪರ್ ಗಳನ್ನ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ಬರುತ್ತೆ ಮತ್ತು ಅದರಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಗಳನ್ನ ಕೇಳ್ತಾರೆ, ಸೊ ಯಾವ್ದೆಲ್ಲ ಕಾನ್ಸೆಪ್ಟ್ ಗಳ ಮೇಲೆ ಕ್ವಶನ್ಸ್ ಅನ್ನ ಶಫಲ್ ಮಾಡಿ ಕೇಳಬಹುದು, ಸೊ ಅದನ್ನೆಲ್ಲವೂ ಕೂಡ ಡಿಸ್ಕಸ್ ಮಾಡಿರ್ತೇವೆ. ಇದು ನಿಮ್ಗೆ ತುಂಬಾ ಯೂಸ್ ಆಗಿದೆ ಅಂತ ಬಿಟ್ಟು ನಾನು ತಿಳ್ಕೊಂಡಿದ್ದೇನೆ. ಸೊ ನೆಕ್ಸ್ಟ್ ನಾವು ICT ಪೇಪರ್ ಗಳನ್ನ ಮಾಡ್ತಾ ಇದ್ದೇವೆ. ಅದರಿಂದ ICT ಪೇಪರ್ ಗಳು ನೀವು ನೋಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ನಮ್ಮ ಚಾನೆಲ್ ಗಳನ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮತ್ತು
ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಮತ್ತು ನನ್ನ ವಿಡಿಯೋಸ್ಗಳನ್ನ ಉಳಿದಂತ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಉಳಿದಂತ ವ್ಯಕ್ತಿಗಳಿಗೂ ಕೂಡ ಅದು ರೀಚ್ ಆಗೋ ತರದಲ್ಲಿ ನೀವು ಶೇರ್ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ನಾಲೆಜ್ ಹೇಳುವಂಥದ್ದು ನಮ್ಮ ಹತ್ರ ಮಾತ್ರ ಇರಬಹುದು. ನಾವು ಆ ನಾಲೆಜ್ ಗಳನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿದಾಗ ಮಾತ್ರ ನಮ್ಮ ನಾಲೆಜ್ಗಳು ಇನ್ಕ್ರೀಸಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ನಾವು ನಾಲೆಜ್ ಅನ್ನ ಗೇನ್ ಮಾಡಿರೋದು ಇನ್ನೊಬ್ಬರಿಗೆ ಪ್ರೊವೈಡ್ ಮಾಡಿದ್ರೆ ಮಾತ್ರ ಅದು ಯುಟಿಲೈಸೇಷನ್ಸ್ ಆಗುತ್ತೆ. ಆದ್ರಿಂದ ನಾನು ನಿಮ್ಗೆಲ್ಲರಿಗೂ ಕೂಡ ಕೆಸೆಟ್ ಗಳಿಗೆ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು, ನಿಮ್ಮ ಕೆಸೆಟ್ ಎಕ್ಸಾಮ್ಗಳು ಪಾಸ್ ಆಗ್ಬೇಕಂತ ಹೇಳ್ಬಿಟ್ಟು ನನ್ನಲ್ಲಿರುವಂತಹ ನಾಲೆಜ್ ಗಳನ್ನು ಕೂಡ ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋಸ್ ಗಳನ್ನ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ, ಇನ್ನೊಬ್ಬರಿಗೂ ಕೂಡ ವಿಡಿಯೋಗಳನ್ನ ನೋಡ್ಲಿಕ್ಕೆ ಹೇಳಿ, ಇನ್ನೊಬ್ಬರ ಒಂದು ಎಕ್ಸಾಮ್ ಗಳಿಗೆ ಕೂಡ ನೀವು ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಧನ್ಯವಾದಗಳು.